ಹೊಸದಾಗಿ ಒಂದು ಫ್ಲವರ್ ಆ್ಯಂಡ್ ಟ್ಯಾಂಕ್ ಸೆಟ್ ಮಾಡಬೇಕು ಅಂತ ನೋಡ್ತಿದ್ದೀರಾ? ಸೊ ಈ ವಿಡಿಯೋ ನಿಮಗಾಗಿ. ಹೇಗೆ ಒಂದು ಫ್ಲವರ್ ಆ್ಯಂಡ್ ಟ್ಯಾಂಕ್ನ ಸೆಟ್ ಮಾಡಬೇಕು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟು ಟ್ಯಾಂಕ್ ಸೈಜ್ ಮಿನಿಮಮ್ 3 to 4 feet ಟ್ಯಾಂಕ್ನ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಲವರನ್ನು ಫಾಸ್ಟಾಗಿ ಗ್ರೋ ಆಗೋವಂಥ ಒಂದು ಸ್ಪೀಷೀಸು, ಅದು ಇಲ್ದರೆ ತುಂಬ ಅಗ್ರೆಸಿವ್ ಆಗಿರೋ ಫಿಶ್ಶು. ಸೊ ದೊಡ್ಡ ಟ್ಯಾಂಕ್ನಲ್ಲಿ ಅದು ಕಂಫರ್ಟಬಲ್ ಆಗಿ ಬೆಳೆಯುತ್ತೆ. ಸೆಕೆಂಡು ಫಿಲ್ಟ್ರೇಷನ್ನು. ಸೊ ಫ್ಲವರನ್ನು ತುಂಬ ವೇಸ್ಟ್ ಪ್ರೊಡ್ಯೂಸ್ ಮಾಡೋವಂಥ ಫಿಶ್ಶು. ಸೊ ಫಿಲ್ಟ್ರೇಷನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಫಿಶ್ ಸೈಜ್ ತಕ್ಕನಂಗೆ ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪಾಂಜ್ ಫಿಲ್ಟರು, ಟಾಪ್ ಫಿಲ್ಟರು, ಇಲ್ಲಾಂದರೆ ಕ್ಯಾನಿಸ್ಟರ್ ಫಿಲ್ಟರ್ನ ಟ್ರೈ ಮಾಡ್ಬೋದು. ಮತ್ತು ವಾಟರ್ನ ರೆಗ್ಯುಲರ್ ಆಗಿ ಟಾಪಪ್ ಮಾಡ್ಕೊಳ್ಳಿ. ಥರ್ಡು ಹೀಟರು, 200 to 300 watts ಹೀಟರ್ನ ಚೂಸ್ ಮಾಡ್ಕೊಳ್ಳಿ ಬೆಸ್ಟು. ಫಿಶ್ ಟ್ಯಾಂಕ್ನಲ್ಲಿ 28 to 30 degree ಟೆಂಪ್ರೇಚರ್ನ ಮೇಂಟೈನ್ ಮಾಡಿ. ಯಾಕಂದರೆ ಟೆಂಪ್ರೇಚರ್ ಸಡನ್ನಾಗಿ ಚೇಂಜ್ ಆಗೋದ್ರಿಂದ ಫಿಶ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದು. ಫೋರ್ತು ಫುಡ್ಡು, ಹೈ ಪ್ರೋಟೀನ್ ಪ್ಯಾಲೆಟ್ಸು, ಡ್ರೈ ಸ್ಟ್ರಿಮ್ಸು ಇಲ್ಲ ಬ್ಲೆಡ್ ವಾರ್ಮ್ಸ್ನ ಫೀಡ್ ಮಾಡೋದ್ರಿಂದ ಫಿಶ್ದು ಗ್ರೋತು, ಕಲರೇಷನ್ನು ಎಲ್ಲ ಸೂಪರಾಗಿ ಬರುತ್ತೆ. ಓವರ್ ಫೀಡಿಂಗ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಮಂತ್ಲಿ ಒನ್ಸು ಡಿವಾರ್ಮಿಂಗ್ ಮಾಡ್ಕೊಳ್ಳಿ. ಫಿಫ್ತು ವಾಟರ್ಗೆ RO ಅಥವಾ ಡಿಕ್ಲೋರಿನೇಟೆಡ್ ವಾಟರ್ನ ಯೂಸ್ ಮಾಡಿ. ಕಂಪ್ಲೀಟಾಗಿ ಟ್ಯಾಪ್ ವಾಟರ್ನ ಅವಾಯ್ಡ್ ಮಾಡ್ಕೊಳ್ಳಿ ಯೂಸ್ ಮಾಡೋದನ್ನ. ಮತ್ತು ನಾನು ಕೊಟ್ಟಿರೋ ಡೀಟೇಲ್ಸ್ನ ಇಟ್ಕೊಂಡು ಒಂದು ಫ್ಲವರ್ ಆ್ಯಂಡ್ ಟ್ಯಾಂಕ್ನ ಸೆಟಪ್ ಮಾಡಿ ನೋಡಿ. ನಿಮ್ಮ ಫ್ಲವರ್ ತುಂಬ ಚೆನ್ನಾಗೇ ಬೆಳೆಯುತ್ತೆ.